ನಮಸ್ಕಾರ ರೀ ಸಾವುಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ಲು ಮತ್ತು ಥಂಬ್ನಲ್ಲಿ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ. ಅಂದರೆ ನಾನು ಯಾವ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಅದೇನಪ್ಪ ಅಂದರೆ ಚಾನಲ್ ಫುಲ್ ಮಾನಿಟೈಸೇಷನ್ ಆನ್ ಆದಮೇಲೆ ಹೇಗೆ ನಮ್ಮ ಒಂದು ಕ್ರೋಮಲ್ಲಿ ಚಾನಲ್ನ ಓಪನ್ ಮಾಡಿ ಹೇಗೆ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಕ್ಕಂದರೆ ಇಲ್ಲಿ ನೀವು ಖುದ್ದಾಗಿ ನಿಮ್ಮ ಒಂದು ವೀಡಿಯೋಸ್ಗೆ ನೀವೇ ಮಾನಿಟೈಸೇಷನ್ನ ಎನೇಬಲ್ ಮಾಡಬೇಕು. ಎನೇಬಲ್ ಮಾಡೋದು ಹೇಗೆ ಮತ್ತು ಇನ್ನೂ ಕೆಲವು ಸೆಟ್ಟಿಂಗ್ಸ್ಗಳು ಬರುತ್ತೆ, ಅದನ್ನ ಆನ್ ಮಾಡೋದು ಹೇಗೆ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ತುಂಬ ಗಮನ ಕೊಟ್ಟು ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಸೊ ಡೈರೆಕ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಇಲ್ಲಿ ನೋಡ್ರಿ, ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಕ್ರೋಮಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಹೇಗೆ ಓಪನ್ ಮಾಡ್ಕೊಳ್ಬೇಕು ಅಂತೇಳಿ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ಲಿಂಕ್ನ ಸಮೇತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇಕಿದ್ರೆ ನೀವು ಆ ಒಂದು ವಿಡಿಯೋ ಲಿಂಕ್ನ ಸಮೇತ ಹೋಗಿ ನೋಡ್ಕೊಳ್ಳಿ. ಸಿಂಪಲ್. ಇವಾಗ ಇಲ್ಲಿ ನಾನು ನನ್ನ ಚಾನಲಲ್ಲಿ ಈಗ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಇವಾಗ ಇಲ್ಲಿ ನೋಡಿ, ಚಾನಲಲ್ಲಿ ಇವಾಗ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ 1 2 3 4 5 ಸ್ಟೆಪ್ಗಳಿದ್ದಾವೆ. ಒಂದು ಡೀಟೇಲ್ಸ್ ಅಂತ ಹೇಳಿ, ಎರಡನೇದು ನೋಡಿ ಮಾನಿಟೈಸೇಷನ್ ಅಂತ ಹೇಳಿ, ಮೂರನೇದಾಗಿ ವಿಡಿಯೋ ಎಲಿಮೆಂಟ್ಸ್ ಅಂತ ಹೇಳಿ, ನಾಲ್ಕನೇದು ಚೆಕ್ ಅಂತ ಹೇಳಿ, ಐದನೇದು ವಿಸಿಬಿಲಿಟಿ ಅಂತ ಹೇಳಿ. ಸೊ ಇದೆಲ್ಲ ಪ್ರೊಸೀಜರು ನೀವು ಮ್ಯಾನ್ಯುವಲಿ ಕಂಪ್ಲೀಟ್ ಮಾಡಬೇಕು. ಇವಾಗ ಡೀಟೇಲ್ಸಲ್ಲಿ ಬಿಡಿ, ಅದೇನೆಂದರೆ ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ. ಇವಾಗ ಸೆಕೆಂಡ್ ಸ್ಟೆಪ್ಪು ಮಾನಿಟೈಸೇಷನ್ಗೆ ಬನ್ನಿ. ಇಲ್ಲಿ ನೋಡಿ ಡಾಲರ್ ಸಿಂಬಲ್ಲು ಆಫ್ ಇದೆ, ಕರೆಕ್ಟಾ? ಇಲ್ಲಿ ಕಾಣಿಸೋದಿಲ್ಲ. ಈ ಡಾಲರ್ ಸಿಂಬಲ್ನ ಆಫ್ ಇದ್ದಲ್ಲಿ ಆನ್ ಮಾಡಿಕೊಂಡು ಡನ್ ಮೇಲೆ ಹೀಗೆ ಕ್ಲಿಕ್ ಕೊಡಿ. ಇವಾಗ ಇಲ್ಲಿ ನೋಡ್ರಿ, ಪ್ಲೀಸ್ ಆ್ಯಡ್ಸ್ ಡ್ಯೂರಿಂಗ್ ವಿಡಿಯೋ ಮಿಡ್ ರೋಲ್ ಇದೆಯಲ್ಲ, ಇದನ್ನು 8 ನಿಮಿಷದ ಮೇಲ್ಗಡೆ ವಿಡಿಯೋ ಮಾಡಿದರೆ ಬರುತ್ತೆ. ಇದನ್ನು ಟಿಕ್ ಮಾರ್ಕ್ ಕೊಡ್ರಿ. ಹೀಗೆ ಟಿಕ್ ಕೊಟ್ಟರೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ವಿಡಿಯೋಗೆ ಮಧ್ಯದಲ್ಲೂ ಬೇಕಾದರೆ ಆ್ಯಡ್ಸ್ ಬರುತ್ತೆ. ಓಕೆನಾ? ಈಗ ನೆಕ್ಸ್ಟ್ ನೋಡಿ, ಆ್ಯಡ್ ಸೂಟಬಿಲಿಟಿ ಕೊಡಬೇಕು. ಇವಾಗ ನೀವು ಇಲ್ಲಿ ಆ್ಯಡ್ ಸೂಟಬಿಲಿಟಿ ಕೊಟ್ಟರೆ ಇಲ್ಲಿ ಇಷ್ಟೊಂದು ಆಪ್ಷನ್ಗಳೆಲ್ಲ ಬರುತ್ತಲ್ಲ, ನೀವು ಇದೆಲ್ಲ ಓದ್ಕೊಂಡು ನನ್ ಆಫ್ ದಿ ಎಬೋವ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ರೇಟಿಂಗ್ ಮೇಲೆ ಕೊಡ್ರಿ. ಸಬ್ಮಿಟ್ ರೇಟಿಂಗ್ ಮೇಲೆ ಕೊಟ್ಟಿದ ತಕ್ಷಣ ಅದು ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ನೆಕ್ಸ್ಟ್ ಪೇಜ್ ಬಂದುಬಿಟ್ಟು ವಿಡಿಯೋ ಎಲಿಮೆಂಟ್ಸು. ವಿಡಿಯೋ ಎಲಿಮೆಂಟ್ಸ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ನೀವು ಹೇಗೆ ನಿಮ್ಮ ಒಂದು ವಿಡಿಯೋಗೆ ಎಂಡ್ ಸ್ಕ್ರೀನ್ ಹಾಕೊಳ್ಳೋದು ಮತ್ತು ಆ್ಯಡ್ ಸ್ಕ್ರೀನ್ ಅಂದರೆ ಐ ಕಾರ್ಡಲ್ಲಿ ಹೇಗೆ ವಿಡಿಯೋ ಲಿಂಕ್ನ ಕೊಡೋದು ಅಂಥೇಳಿ ನಾನು ಒಂದು ವಿಡಿಯೋನ ಸಮೇತ ಇನ್ ಡೀಟೇಲಾಗಿ ಮಾಡಿ ಹಾಕಿದ್ದೀನಿ. ಬೇಕಿದ್ದರೆ ಆ ಒಂದು ವಿಡಿಯೋ ಸಮೇತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ನೋಡ್ಕೊಳ್ಳಿ. ಸಿಂಪಲ್ಲಾಗಿ ಇಂಪೋರ್ಟ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ಈಗ ನೀವು ನಿಮಗೆ ಯಾವುದೇ ಒಂದು ವಿಡಿಯೋ ಬೇಕು ಆ ಥರ ಒಂದು ವಿಡಿಯೋನ ನೀವು ಇಲ್ಲಿ ಹಾಕೋಬಹುದು. ಓಕೆನಾ? ಇದಾದಮೇಲೆ ನೆಕ್ಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಡೈರೆಕ್ಟಾಗಿ ಇವಾಗ ಇಲ್ಲಿ ನಿಮ್ಮ ಒಂದು ಕಾಪಿರೈಟ್ಸ್ ಏನಾದರೂ ಇದೆಯಾ ಅಂತ ಹೇಳಿ ಇದೇ ಚೆಕ್ ಮಾಡ್ತಾ ಇದೆ. ಓಕೆನಾ? ಇದೇ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕೊಟ್ಟಿದ ತಕ್ಷಣ ಇಲ್ಲಿ ತೋರಿಸುತ್ತೆ ನೋಡ್ರಿ, ಕಾಪಿರೈಟ್ ನೋ ಇಶ್ಯೂ ಫೌಂಡ್, ಆ್ಯಡ್ ಸೂಟಬಿಲಿಟಿ ನೋ ಇಶ್ಯೂ ಫೌಂಡ್ ಅಂತ ಹೇಳಿ ಬಂದಿದೆ. ಅಂದರೆ ನಿಮ್ಮ ವಿಡಿಯೋ ಪರ್ಫೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ ಅಂತ ಅರ್ಥ. ಇವಾಗ ನೆಕ್ಸ್ಟ್ ಮೇಲೆ ಕೊಟ್ಟಿದ ತಕ್ಷಣ ಇಲ್ಲಿ ಈ ಪೇಜ್ಗೆ ಬರ್ತೀರಾ. ಇದು ನಿಮ್ಮ ಒಂದು ಫೈನಲ್ ಪೇಜ್, ನಿಮ್ಮ ಒಂದು ಕ್ರೋಮಲ್ಲಿ ಅಪ್ಲೋಡ್ ಮಾಡಬೇಕಾದಂಥ ವಿಡಿಯೋದು ಫೈನಲ್ ಪೇಜು. ಇವಾಗ ನೋಡಿ, ನೀವು ಇಲ್ಲಿ ಬೇಕಿದ್ದರೆ ಶೆಡ್ಯೂಲ್ ಕೊಟ್ಕೊಳ್ಳಿ. ಅಂದರೆ ಯಾವಾಗ ಬೇಕಿದ್ದರೂ, ಯಾವ ಡೇಟ್ ಬೇಕಿದ್ದರೂ ಇಲ್ಲಿಂದ ಬೇಕಿದ್ದರೆ ನೀವು ಶೆಡ್ಯೂಲ್ ಕೊಟ್ಕೋಬಹುದು. ಪ್ರೆಸೆಂಟ್ ಬೇಕಿದ್ದರೆ ಡೈರೆಕ್ಟಾಗಿ ಪಬ್ಲಿಷ್ ಮಾಡ್ಕೋಬೋದು. ಇವಾಗ ನಾನು ಬೇಕಿದ್ದರೆ ಅಂದ್ಕೊಳ್ಳಿ, ಇವಾಗ ಒಂದು 10ನೇ ತಾರೀಕು 12ನೇ ತಾರೀಕು ಯಾವಾಗ ಬೇಕಾದರೂ ಹಾಕೋತೀನಿ ಅಂದ್ಕೊಳ್ಳಿ. ಸೊ 10ನೇ ತಾರೀಕು ಹಾಕೋತೀನಿ ಅಂದ್ಕೊಳ್ಳಿ. 10ನೇ ತಾರೀಕು ಆದಮೇಲೆ ಇಲ್ಲಿ ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ. ಇದು ರೈಲ್ವೆ ಟೈಮಿಂಗ್ ಇರುತ್ತೆ, ಅಂದರೆ 24 ಅವರ್ಸ್ ಇರುತ್ತೆ. ನಿಮಗೆ ನೋಡ್ಕೊಳ್ರಿ ಯಾವಾಗ ಬೇಕಿದು. 1:45 ಅಂದರೆ ಮಧ್ಯರಾತ್ರಿ 1 ಗಂಟೆ 15 ನಿಮಿಷ. ಇವಾಗ ನೋಡಿ 3 ಗಂಟೆ 15 ನಿಮಿಷ. ನೀವು ನೋಡ್ಕೊಳ್ರಿ ಟೈಮು, ಯಾವ ಒಂದು ಟೈಮ್ಗೆ ನೀವು ವಿಡಿಯೋನ ಪಬ್ಲಿಷ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತೇಳಿ. ನಾನು ರೆಗ್ಯುಲರಾಗಿ ವಿಡಿಯೋನ ಪಬ್ಲಿಷ್ ಮಾಡೋದು ಬೆಳಿಗ್ಗೆ 8 ಗಂಟೆಗೆ. ಹಾಗಾಗಿ ನಾನು ಕೂಡ ಇವಾಗ 8 ಗಂಟೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊತೀನಿ ಅಂದ್ಕೊಳ್ಳಿ. ಶೋರ್ ಇಲ್ಲ, ನಾನು ಇದೇ ಡೇಟಿಗೆ ಈ ಒಂದು ವಿಡಿಯೋನ ಪಬ್ಲಿಷ್ ಮಾಡ್ತೀನಿ ಅಂತೇಳಿ ಹೇಳೋಕ್ಕಾಗಲ್ಲ. ಬೇಕಿದ್ದರೆ ಅದಕ್ಕೂ ಮುಂಚೆ ಮಾಡ್ಬೋದು, ಇಲ್ಲ 10ನೇ ತಾರೀಕು ಮೇಲ್ಗಡೆ ಬೇಕಾದರೂ ಮಾಡಬಹುದು. ಇವಾಗ ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಸೆಟ್ ಆಸ್ ಪ್ರೀಮಿಯರ್ ಅಂತ ಹೇಳಿ. ಇಲ್ಲಿ ನೋಡ್ರಿ, ಫ್ರಮ್ ಮೆಂಬರ್ಸ್ ಟು ಪಬ್ಲಿಕ್ ಅಂತ ಹೇಳಿದೆ. ಇದು ತುಂಬ ಜನಕ್ಕೆ ಡೌಟು, ಏನಿದು ಈ ಥರ ಅಂದರೆ. ಇವಾಗ ನೀವೇನಾದರೂ ಫ್ರಮ್ ಮೆಂಬರ್ಸ್ ಟು ಓನ್ಲಿ ಪಬ್ಲಿಕ್ ಅಂತೇಳಿ ಕೊಟ್ಟರೆ ಇವಾಗಲಿಂದನೇ ನಿಮ್ಮ ಒಂದು ಮೆಂಬರ್ಸ್ ಯಾರಿದ್ದಾರೆ ಆ ಒಂದು ವಿಡಿಯೋ ಅವರಿಗೆ ಹೋಗುತ್ತೆ.
ಸೊ ಇವಾಗ ನಾನು ಈ ಥರ ಎಲ್ಲ ಏನು ಕೊಡಲ್ಲ, ಸೆಟ್ ಆಸ್ ಪ್ರೀಮಿಯರ್ ಅಂತ ಕೊಟ್ಟರೆ ನಿಮಗೆ ಪ್ರೀಮಿಯರ್ ಟೈಪ್ ಶೋ ಆಗುತ್ತೆ. ಇವಾಗ ನೀವೆಲ್ಲ ನೋಡಿರ್ಬೋದು ಲೈವಲ್ಲಿ ಎಲ್ಲ. ಸೊ ಆ ಥರ ಒಂದು ಪ್ರೀಮಿಯರಲ್ಲಿ ನಿಮ್ಮ ಒಂದು ವಿಡಿಯೋ ರನ್ ಆಗುತ್ತೆ. ಇಷ್ಟೇ ನೋಡ್ರಿ, ತುಂಬ ಸಿಂಪಲ್ಲು. ಈ ರೀತಿಯಾಗಿ ನೀವು ನಿಮ್ಮ ಒಂದು ವಿಡಿಯೋನ ಮಾನಿಟೈಸೇಷನ್ ಆನ್ ಆದಮೇಲೆ ಅಪ್ಲೋಡ್ ಮಾಡಬಹುದು. ಬಟ್ ಅಪ್ಲೋಡ್ ಮಾಡೋಕ್ಕಿನ್ನೂ ತುಂಬ ಯೋಚನೆ ಮಾಡಿರಿ. ಇಲ್ಲಿ ಮಾನಿಟೈಸೇಷನಲ್ಲಿ ಮರಿದೇನೆ ನಿಮ್ಮ ಒಂದು ವಿಡಿಯೋಗೆ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ರಿ. ಮತ್ತು ನೀವು 8 ನಿಮಿಷದ ಮೇಲ್ಗಡೆ ವಿಡಿಯೋ ಮಾಡಿದರೆ ಮಿಡ್ ರೋಲ್ ಆ್ಯಡ್ಸ್ನ ಆನ್ ಮಾಡಿ. ಮತ್ತು ಇಲ್ಲಿ ಆ್ಯಡ್ ಸೂಟಬಿಲಿಟಿ ನೋಡ್ಕೊಳ್ರಿ. ವಿಡಿಯೋ ಎಲಿಮೆಂಟ್ಸ್ ಮರಿದೇರನ್ನ ಹಾಕಿ. ಇಲ್ಲಿ ಚೆಕ್ಸ್ ಅಂತ ಏನಿದೆಯಲ್ಲ, ಇದ್ರಲ್ಲಿ ಮಾತ್ರ ತುಂಬ ಗಮನ ಕೊಡ್ರಿ. ನಮಸ್ಕಾರಿ ಸಾವುಕಾರ ಮಂದಿಗೆ ಇವತ್ತಿನ ಟೈಟಲ್ಲು ಮತ್ತು ಚೆಕ್ಸಲ್ಲಿ ಗಮನ ಕೊಡ್ರಿ. ಏನಕ್ಕೆ ಅಂದರೆ ನೀವು ಇಲ್ಲಿ ವಿಡಿಯೋಲಿ ಏನೇ ಮಿಸ್ಟೇಕ್ ಮಾಡಿದ್ರು ಇಲ್ಲಿ ನಿಮಗೆ ತೋರಿಸ್ಬಿಡುತ್ತೆ. ಕಾಪಿರೈಟ್ ಕಂಟೆಂಟ್ ಅಥವಾ ರಿವ್ಯೂಡ್ ಕಂಟೆಂಟ್ ಎನಿ ಇಶ್ಯೂ ಇದ್ರೂ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಚೆಕ್ಸ್ ಮಾರ್ಕ್ ಮೇಲೆ ಕ್ಲಿಕ್ ಕೊಟ್ಟ ಮೇಲೆ ನೀವು ನೆಕ್ಸ್ಟ್ ಹೋಗಬೇಕು. ಅಲ್ಲಿವರೆಗೂ ನೆಕ್ಸ್ಟ್ ಹೋಗೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಇಶ್ಯೂ ಆಗಿಬಿಡುತ್ತೆ, ನಿಮ್ಮ ಚಾನಲಲ್ಲಿ ಪ್ರಾಬ್ಲಮ್ ಆಗ್ಬೋದು. ಫ್ಯೂಚರಲ್ಲಿ ಏನೇ ಇಶ್ಯೂ ಆದ್ರೂ ಆಮೇಲೆ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಇನ್ ಡೀಟೇಲ್ ಆಗಿ ಎಲ್ಲನೂ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಳಿ. ಮತ್ತು ನೀವು ಡೈರೆಕ್ಟಾಗಿ YT ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿರೋದಾದರೂ ಅಲ್ಲೂ ಕೂಡ ಮಾಡಬಹುದು. ಹೇಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡ್ರಿ. ಶೆಡ್ಯೂಲ್ ಹಾಕ್ಕೊಳ್ರಿ. ಡೈರೆಕ್ಟಾಗಿ ನಾನೇನು ಹಾಕಿದ್ದೀನಿ ಅದನ್ನ ಡೈರೆಕ್ಟಾಗಿ ಶೆಡ್ಯೂಲ್ ಹಾಕ್ತಾ ಇದ್ದೀನಿ. ಇವಾಗ ನಿಮಗೆ ಮಾನಿಟೈಸೇಷನ್ ಅಲ್ಲಿ ಹೇಗೆ ಆನ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ. ಸಿಂಪಲ್, ನೀವು ನಿಮ್ಮ ಒಂದು YT ಸ್ಟುಡಿಯೋನ ಓಪನ್ ಮಾಡ್ಕೊಂಡ್ರಿ. ನೀವು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲೇ ಸೆಕೆಂಡ್ ಆಪ್ಷನ್ ತೋರಿಸ್ಬಿಡುತ್ತೆ ಮಾನಿಟೈಸೇಷನ್ ಅಂತ ಹೇಳಿ. ಹೇಗೆ ಅಂದರೆ ಸಿಂಪಲ್, ಈಗ YT ಸ್ಟುಡಿಯೋಗೆ ಬಂದಿರಿ ಅಂದ್ಕೊಳ್ಳಿ. ನಿಮ್ಮ ಒಂದು YT ಸ್ಟುಡಿಯೋಗೆ ಬಂದು ಸಿಂಪಲ್ ನಿಮ್ಮ ಒಂದು ವಿಡಿಯೋ ಮೇಲೆ ಹಿಂಗೆ ಕ್ಲಿಕ್ ಮಾಡಿ, ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವೇನು ಡಿಸ್ಕ್ರಿಪ್ಷನ್ನು ವಿಸಿಬಿಲಿಟಿ ಕೊಡ್ತೀರಾ, ಇಲ್ಲಿ ನೋಡಿ ಮಾನಿಟೈಸೇಷನ್ ಇದೆಯಲ್ಲ, ಇದನ್ನ ಕಂಪಲ್ಸರಿ ನೀವು ಆನ್ ಮಾಡಲೇಬೇಕು. ಇಲ್ಲಿ ಆನ್ ಮಾಡಿದರೆ ಮಾತ್ರ ನಿಮ್ಮ ಒಂದು ವಿಡಿಯೋಗೆ ಆ್ಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಡ್ಸ್ ಬಂದ್ರೆ ಮಾನಿಟೈಸೇಷನ್ ಆದವ್ರಿಗೆ ರೆವೆನ್ಯೂ ಬರುತ್ತೆ. ಹಾಗಾಗಿ ಯಾರೆಲ್ಲ ಫುಲ್ ಮಾನಿಟೈಸೇಷನ್ ಮಾಡ್ಕೊಂಡಿದ್ದೀರಾ ಅವರು ಮರಿದೇರನ್ನ ನಿಮ್ಮ ಒಂದು ವಿಡಿಯೋಗೆ ಮಾನಿಟೈಸೇಷನ್ನ ಆನ್ ಮಾಡ್ಕೊಳ್ರಿ. ಮತ್ತು ಮರಿದೇರನ್ನ ಹೇಳ್ತಾ ಇದ್ದೀನಿ, ಇನ್ನೊಂದು ಸಲ ನೀವು ಮಾನಿಟೈಸೇಷನ್ನ ಆನ್ ಮಾಡ್ಕೊಳ್ರಿ. ಸೊ ಇವಾಗ ನೀವು ನಿಮ್ಮ ಒಂದು YT ಸ್ಟುಡಿಯೋಗೆ ಬಂದಿರಿ ಅಂದ್ಕೊಳ್ಳಿ. ಸಿಂಪಲ್ಲು YT ಸ್ಟುಡಿಯೋಗೆ ಬಂದಿದ ತಕ್ಷಣ ನಿಮ್ಮ ಒಂದು ವಿಡಿಯೋ ಮೇಲೆ ಹೆಂಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈಗ ನೀವು ವಿಡಿಯೋ ಪಬ್ಲಿಷ್ ಮಾಡ್ತಾ ಇದ್ದೀರಾ, ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಅಂದ್ಕೊಳ್ರಿ. ಈಗ ಈ ರೀತಿಯಾಗಿರುತ್ತೆ. ಇಲ್ಲಿ ನೋಡ್ರಿ, ಮಾನಿಟೈಸೇಷನ್ ಅಂತ ಏನಿದೆ ಇದನ್ನು ಆನ್ ಮಾಡ್ಕೊಂಡ್ರಿ. ಆನ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಆ್ಯಡ್ಸ್ ಬರುತ್ತೆ ಮತ್ತು ಆ ಆ್ಯಡ್ಸಿಂದನೇ ನಿಮಗೆ ರೆವೆನ್ಯೂ ಬರುತ್ತೆ. ಇಲ್ಲಾಂದರೆ ನಿಮಗೆ ಯಾವುದೇ ರೀತಿಯ ಆ್ಯಡ್ಸ್ ಬರೋಲ್ಲ, ರೆವೆನ್ಯೂ ಕೂಡ ಬರೋಲ್ಲ. ಇಲ್ಲಿ ಆ್ಯಡ್ಸು ತುಂಬಾ ಇಂಪಾರ್ಟೆಂಟು ಮಾನಿಟೈಸೇಷನ್ ಆಗಿರೋಂಥ ಚಾನಲ್ಗೆ. ಮತ್ತು ಆ ಆ್ಯಡ್ಸ್ನ ನೀವೇ ಆನ್ ಮಾಡ್ಕೋಬೇಕು. ಈ ರೀತಿಯಾಗಿ YT ಸ್ಟುಡಿಯೋದಲ್ಲಿ ಬೇಕಾದವರು ಈ ಥರ ಡೈರೆಕ್ಟಾಗಿ ಆನ್ ಮಾಡ್ಕೊಳ್ರಿ. YT ಸ್ಟುಡಿಯೋದಲ್ಲಿ ಕೆಲವು ಇದು ಸಿಗೋದಿಲ್ಲ, ಸ್ಟೆಪ್ ಸಿಗೋದಿಲ್ಲ. ನಿಮಗೆ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಪ್ರತಿಯೊಂದು ಸ್ಟೆಪ್ನು ಪ್ರತಿಯೊಂದನ್ನು ಫಾಲೋ ಮಾಡಬೇಕಂದ್ರೆ ದಯವಿಟ್ಟು ಎಲ್ಲರೂ ಕ್ರೋಮ್ ಮೂಲಕನೇ ವಿಡಿಯೋನ ಅಪ್ಲೋಡ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ಮಾಹಿತಿ. ನಿಮಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.